ನಾನು ಮನೆ ಗೃಹ ಪ್ರವೇಶದಲ್ಲಿ ಉಟ್ಕೊಂಡಿರೋ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ. ಒಂಥರ ಶೈನ್ ಬರುತ್ತೆ. ಸಿಂಪಲ್ ಆಗಿದೆ, ಲೈಟ್ ಕಲರು. ಅದು ಫೆಬ್ರವರಿ ಮುಗೀತಲ್ಲ, ಇವಾಗ ಮಾರ್ಚ್ ಬಂದಿದೆ. ಏನಾದ್ರು ಗಿಫ್ಟ್ ಕೊಡಬೇಕು ಅಂದರೆ ಮಾರ್ಚಲ್ಲೂ ಸಹ ಕೊಡ್ಬೋದು ನೀವು. ಸೊ ಇದೆಲ್ಲ ನನ್ನ ದೀಪಕ ಹೇಳ್ಕೊಟ್ಟಿದ್ದು, ಈ ಥರ ಎಲ್ಲ ಮಾಡಿಸ್ಬೇಕು ಹಾಗೆ ಹಿಂಗೆ ಅಂತ. ಬ್ಲೂ ಕಲರ್ ಬ್ಲೌಸ್ ವೇರ್ ಮಾಡಿದ್ರೆ ಸಖತ್ ಕಾಂಬಿನೇಷನ್. ಮತ್ತೆ ಬೈಕೋಬೇಡಿ, ತರಿಸ್ಬಿಟ್ಟು ಇವಳು ಟ್ರಾನ್ಸ್ಪರೆಂಟ್ ಇದೆ ಆದ್ರೂ ರಿವ್ಯೂ ಈ ಥರ ಕೊಡ್ತಿದ್ದಾಳಲ್ಲಪ್ಪ ಅಂತ ಅನ್ಕೋಬೇಡಿ. ಇದು ಟ್ರಾನ್ಸ್ಪರೆಂಟೇ ಇರೋದಿದು. ನೋಡ್ಕೊಳ್ಳಿ. ತುಂಬ ಟ್ರೆಂಡಿಂಗಲ್ಲಿತ್ತು ಈ ಸೀರೆ. ನೋಡೋಣ ನನಗೆ ಹೇಗೆ ಕಾಣಿಸುತ್ತೆ ಅಂತ ತರಿಸಿದ್ದೀನಿ. ಹೆಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೋಸ್ಟ್ ಫ್ರೀಕ್ವೆಂಟ್ ಆಗಿ ಕ್ವಶನ್ ಕೇಳ್ತಾನೆ ಇದ್ರೆ ನಿಮ್ಮ ಸೀರೆ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ. ಸೊ ಐ ಥಾಟ್ ಇವತ್ತು ಫ್ರೀ ಮಾಡಿಕೊಂಡು ಸೀರೆ ಕಲೆಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ. ಆ್ಯಂಡ್ ಫಸ್ಟಿಗೆ ನನ್ನ ಫೇವ್ರೆಟ್ ಸೀರೆ ತೋರಿಸ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕೇಳಿದ್ರಿ. ನಾನು ಮನೆ ಗೃಹ ಪ್ರವೇಶದಲ್ಲಿ ಉಟ್ಕೊಂಡಿರೋ ಸ್ಯಾರಿ ಇದು. ಸೊ ತುಂಬಾ ಸ್ಪೆಷಲ್ ಈ ಸೀರೆ. ಹೇಗಿತ್ತು ಅಂದರೆ ನಾನು ಅಪ್ಪ ಅಮ್ಮ ಮತ್ತು ತಮ್ಮ 4 ಜನಕ್ಕೂ ಇದೇ ಕಲರು ಹುಡುಕಿ ಹಾಕ್ಸಿದ್ದು. ಸೊ ನನಗೆ ಸಿಗಲಿಲ್ಲ. ಲಾಸ್ಟಿಗೆ ಈ ಕಲರ್ ನನಗೆ ಕಾಪರ್ ವೈಟಲ್ಲಿ ಸಿಕ್ತು. ಸೊ ಎಲ್ಲ ಮ್ಯಾಚ್ ಮಾಡಿಕೊಂಡು ನಾವು 4 ಜನನು ಸೊ ಸೇಮ್ ಕಲರ್ ತಗೊಂಡಿರೋದು ಮನೆ ಗೃಹ ಪ್ರವೇಶಕ್ಕೆ. ಈ ಬ್ಲೌಸ್ ಡಿಸೈನ್ ಹೀಗಿದೆ, ಈ ಥರ ಮಾಡಿಸಿದ್ದೀನಿ. ನಂಗೆ ಸಿಂಪಲ್ಲಾಗಿ ಡಿಸೈನ್ ಇಷ್ಟ, ಅದಕ್ಕೋಸ್ಕರ ಇಲ್ಲಿ ಮಾತ್ರ ಕಾಪರ್ ವರ್ಕ್ ಮಾಡಿಸಿರೋದು ಬೀಡ್ಸಲ್ಲಿ. ಸೊ ಇಷ್ಟಕ್ಕೆ ತುಂಬ ಜಾಸ್ತಿ ಆಯಿತು ದುಡ್ಡು. ಈ ಒಂದು ಬ್ಲೌಸಿಗೆ 400 ರೂಪಾಯಿನ ಕೊಟ್ಟೆ. ತುಂಬ ಇರುತ್ತೆ ಐನೋ. ಆವಾಗ ಒಂದು 2 ಇಯರ್ಸ್ ಬ್ಯಾಕ್ ಅನಿಸುತ್ತೆ, ಆವಾಗ ಇಷ್ಟು ಕೊಟ್ಟಿದ್ದು ನಾನು ಈ ಬ್ಲೌಸಿಗೆ. ಸೀರೆಗೆ ಎಷ್ಟು ಕೊಟ್ಟೆ ಅಂತ ಗೊತ್ತಿಲ್ಲ. ನಾನು ಸೀರೆ ತೊಗೊಂಡಿದ್ದೆ ಬೇರೆ ಕಲರು, ಬಟ್ ನನಗೆ ಇಲ್ಲಿ ಬಂದಾಗ ಸೂಟ್ ಆಗಲಿಲ್ಲ ಅಂತ ನಾನು ಚೇಂಜ್ ಮಾಡಿಕೊಂಡೆ. ಅಮ್ಮಂಗೆ ನನ್ನ ಸೀರೆ ಕೊಟ್ಟೆ, ನಾನು ಬೇರೆ ಸೀರೆ ತೊಗೊಂಡೆ. ಆ್ಯಂಡ್ ಈ ಥರ ಇದೆ ಸೀರೆ. ಆ್ಯಂಡ್ ಚೇಟು ಈ ಸರಿ ಗುರುವಾರ ಟೆಂಪಲಿಗೆ ಹೋಗಿದ್ವಲ್ಲ, ಆವಾಗ ಉಟ್ಕೊಳಕ್ಕೆ ಕೊಟ್ಟಿದ್ದೆ. ಸಕ್ಕತ್ತಾಗಿ ಕಾಣ್ತಿತ್ತು ಅವಳಿಗೂ. ತುಂಬ ಚೆನ್ನಾಗಿದೆ, ಒಂಥರ ಶೈನ್ ಬರುತ್ತೆ. ಸೊ ಎಸ್. ಆಮೇಲೆ ಇಲ್ಲೆಲ್ಲ ಕುಚ್ಚು ಹಾಕ್ಸಿದ್ದೀನಿ, ಡಬಲ್ ಕಲರ್ ಕುಚ್ಚಿದು. ಸೊ ಇದೆಲ್ಲ ನನ್ನ ದೀಪಕ ಹೇಳ್ಕೊಟ್ಟಿದ್ದು, ಈ ಥರ ಎಲ್ಲ ಮಾಡಿಸ್ಬೇಕು ಹಾಗೆ ಹಿಂಗೆ ಅಂತ. ಫುಲ್ ಸಾಫ್ಟು, ಸಕ್ಕತ್ತಾಗಿ ನೆರಿಗೆ ಎಲ್ಲ ಕೂರುತ್ತೆ ಗೊತ್ತಾ. ಈ ಥರ ಇದೆ, ಫುಲ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು. ನಮ್ಮಮ್ಮನ ತೋರಿಸ್ತೀನಿ. ತುಂಬ ಇಷ್ಟ ಆಗಿ ನಮ್ಮಮ್ಮಂಗೆ ಹೇಳಿದೆ, ಪ್ಲೀಸ್ ಅಮ್ಮ ತಗೋ ಅಂತ ಹೇಳಿದ್ದಕ್ಕೆ ಇದನ್ನು ತಗೊಂಡು. ಗೊತ್ತಿಲ್ಲ ಈ ಕಲರ್ ಕಾಂಬಿನೇಷನ್ ಅಂದರೆ ಗೋಲ್ಡ್, ಚಿಕ್ಕ ಬಾರ್ಡರು, ಅದಕ್ಕೆ ಈ ಥರ ಡಿಸೈನ್ ಸಿಲ್ಕ್ ಸ್ಯಾರಿ. ಇನ್ನು ನಮ್ಮಮ್ಮ ಬ್ಲೌಸು ಸಹ ಹೊಲ್ಸ್ಕೊಂಡಿಲ್ಲ. ಐ ಥಿಂಕ್ ಇದನ್ನು ನಾನೇ ವೇರ್ ಮಾಡ್ತೀನಿ ಅನಿಸುತ್ತೆ. ಇದಕ್ಕೆ ತುಂಬ ಕಾಸ್ಟ್ಲಿ, ಎಷ್ಟು ಅಂತ ಗೊತ್ತಿಲ್ಲ, ಬಟ್ ತುಂಬ ಜಾಸ್ತಿ ರೇಟ್ ಇತ್ತು. ಅವರು ಬೇರೆದಿತ್ತು ಅಂದರೆ ಬಜೆಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದರು. ಆದರೂ ಪರವಾಗಿಲ್ಲ, ಇದನ್ನು ತಗೋ ಅಂತೇಳಿ ಕೊಡಿಸಿದ್ದೆ. ಬಟ್ ಮನೆ ಗೃಹ ಪ್ರವೇಶಕ್ಕೆ ಅವರು ಹಾಕ್ಕೊಂಡಿಲ್ಲ. ನನ್ನ ಥೀಮು ಈ ಥರ ಇತ್ತಲ್ಲ, ಈ ಕಲರ್ ಇತ್ತಲ್ಲ, ಅದಕ್ಕೋಸ್ಕರ ಯಾರು ಸಹ ಇದನ್ನು ಹಾಕ್ಕೊಂಡಿಲ್ಲ. ಆ್ಯಂಡ್ ಗೊತ್ತಿಲ್ಲ, ಪ್ರಾಬಬ್ಲಿ ಇದನ್ನು ನಾನೇ ಹಾಕ್ಕೊಳ್ಬೋದೇನೋ. ನಮ್ಮಮ್ಮ ನೋಡ್ತಿರ್ಬೋದು ಈ ವಿಡಿಯೋನ, ಬೈಕೊತಾ ಇರ್ತಾರೆ. ಆ್ಯಂಡ್ ಇದು ಬಾರ್ಡರ್ ಹೀಗಿದೆ. ಆ್ಯಂಡ್ ಡಾರ್ಕ್ ಕಲರ್ಸ್ ಅಂದರೆ ಫಸ್ಟ್ ಇಷ್ಟ ಆಗುತ್ತೆ ಎಲ್ರಿಗೂ, ಅಷ್ಟೇ ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಒಂದು 4-5 ಸೀರೆ ತರಿಸಿದ್ದೀನಿ, ಆನ್ಲೈನ್ ಶಾಪ್ ಮಾಡಿದ್ದೀನಿ, ಅಫೋರ್ಡೆಬಲ್ ರೇಂಜ್ ಹಂಗೆ. ಅದನ್ನು ತೋರಿಸ್ತೀನಿ ನಿಮಗೆ. ಅಷ್ಟೇ ಸೀರೆ ನನ್ನ ಫೇವ್ರೆಟ್ ಕಲರಿಂದನೇ ಸ್ಟಾರ್ಟ್ ಮಾಡೋಣ. ರೆಡ್. ಓಕೆ, ಸೊ ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ, ಅದಕ್ಕೋಸ್ಕರ ತಗೊಂಡೆ. ಒಂಥರ ಫುಲ್ ಸ್ಮೂತಾಗಿದೆ ಆ್ಯಂಡ್ ವಿತ್ ಹಾರ್ಟ್ ಸಿಂಬಲ್ ಇದೆ, ವೈಟ್ ಥ್ರೆಡೆಡ್ ಹಾರ್ಟ್. ಆ್ಯಂಡ್ ಇದು ಹಾಕ್ಕೊಂಡ್ರೆ ಸಕಾರ ಕಾಣುತ್ತೆ. ಹಾಕ್ಕೊಂಡು ತೋರಿಸ್ತೀನಿ, ಅಲ್ಲಿವರೆಗೂ ನಿಮಗೆ ಗೊತ್ತಾಗಲ್ಲ. ಓಕೆ, ಇದಕ್ಕೆಲ್ಲ ಬ್ಲೌಸ್ ಈ ಥರ ಇದೆ, ಕಾಟನ್ ಮಟೀರಿಯಲ್ಲು. ಹೇಗೆ ಕಾಣ್ತಿದೆ? ಇದೇನೋ ಒಂಥರ ರೆಡ್ ಸ್ಯಾರಿ, ರೆಡ್ ಡ್ರೆಸ್ಸಸ್ ಒಂಥರ ಎಲ್ರಿಗೂ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಹತ್ರ ಫಸ್ಟೇ ಬ್ಲೌಸ್ ಇತ್ತು, ಅದೇ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ನಾನೇನು ಇಯರಿಂಗ್ಸ್ ಅದು ಇದು ಏನೂ ಹಾಕ್ಕೊಂಡಿಲ್ಲ. ಸೊ ಸಿಂಪಲ್ಲಾಗೇ ಕಾಣ್ತಿದೆ. ಇದಕ್ಕೇನು ಜೆವೆಲ್ ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ಅಷ್ಟು ಬ್ರೈಟಾಗಿರುತ್ತೆ. ಸ್ವಲ್ಪ ಒಂದು ಚಿಕ್ಕದಾಗಿ ಜುಮ್ಕಿ ಹಾಕ್ಕೊಂಡ್ರೆ ಸಾಕು.
ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು 854. ಇದರಲ್ಲಿ 2 ಕಲರ್ ಇದೆ. ವೈಟ್ ಸಕ್ಕತ್ತಾಗಿತ್ತು, ಬಟ್ ವೈಟ್ ಎಲ್ಲರೂ ತೊಗೊತಾರೆ, ರೆಡ್ ಯಾರು ತೊಗೊಳಲ್ಲ ಅಂತೇಳಿ ನಾನು ರೆಡ್ ತೊಗೊಂಡೆ. ನಿಮಗೆ ಇಷ್ಟ ಆದರೆ ನೀವು ವೈಟ್ ತೊಗೊಳ್ಳಿ. ಅದು ಫೆಬ್ರವರಿ ಮುಗೀತಲ್ಲ, ಇವಾಗ ಮಾರ್ಚ್ ಬಂದಿದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಏನಾದರೂ ಗಿಫ್ಟ್ ಕೊಡಬೇಕು ಅಂದರೆ ಮಾರ್ಚಲ್ಲೂ ಸಹ ಕೊಡ್ಬೋದು ನೀವು. ಸೊ ಇವಾಗ ಇನ್ನೊಂದು ಸೀರೆ ಯಾವುದು ಅಂತ ನೋಡೋಣ. ಇದೊಂಥರ ಸಖತ್ ಸ್ಪೆಷಲ್ ಖಾದಿಯ ಸೀರೆ ಅಂತ ಹೇಳ್ತಾರೆ. ಆ್ಯಂಡ್ ಉಡ್ಕೊಂಡ್ರೆ ಅಷ್ಟು ಕಂಫರ್ಟೇಬಲ್ ಆಗಿರುತ್ತೆ. ಎಸ್, ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದಕ್ಕೆ ಬ್ಲೂ ಕಲರ್ ಬ್ಲೌಸ್ ವೇರ್ ಮಾಡಿದ್ರೆ ಸಖತ್ ಕಾಂಬಿನೇಷನ್. ಆ್ಯಂಡ್ ಅಷ್ಟು ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ಕುಚ್ಚೆಲ್ಲ ರೆಡಿ ಇದೆ, ಅವಶ್ಯಕತೆನೇ ಇಲ್ಲ ಮಾಡಿಸ್ಬೇಕು ಅಂತ. ಫಾಲ್ ಹಾಕಿಸ್ಬೇಕು, ಅಫ್ಕೋರ್ಸ್ ಹೌದು. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ಬ್ಲೂ ಕಲರ್ ಹಾಕ್ಕೊತೀನಿ. ಸೊ ಇದಕ್ಕೆ ಎಷ್ಟು ಪ್ರೈಸು ಅಂತ ನಾನು ಹೇಳ್ತೀನಿ ಹಾಕೊಂಡ್ಮೇಲೆ. ಹೇಗೆ ಕಾಣ್ತಾ ಇದೆ? ಸೊ ನಾನು ಈ ಕಲರ್ ಬ್ಲೌಸ್ ಹುಡುಕ್ತೆ, ಬ್ಲೂ ಕಲರ್ ಎಲ್ಲೂ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ವೈಟ್ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಬಟ್ ಬ್ಲೂ ಕಲರ್ ಬ್ಲೌಸ್ ಹಾಕ್ಕೊಂಡ್ರೆ ನಿಜವಾಗ್ಲೂ ಸಗರ ಕಾಣುತ್ತೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಪೀಸ್ ಕೊಟ್ಟಿಲ್ಲ ಅವರು. ನಾನು ಚೆಕ್ ಮಾಡಿದೆ, ಅಂದರೆ ಸೀರೆ ವೇರ್ ಮಾಡಬೇಕಾ ಚೆಕ್ ಮಾಡಿದೆ, ಬ್ಲೌಸ್ ಪೀಸ್ ಕೊಟ್ಟಿಲ್ಲ. ಸೊ ಬರೀ ಸೀರೆ ಮಾತ್ರ ಕೊಟ್ಟಿದ್ದಾರೆ. ನೀವೇ ಕಾಂಬಿನೇಷನ್ ಮಾಡಿಕೊಂಡು ಬ್ಲೌಸ್ ಹಾಕೋಬೇಕು. ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು 849 ರೂಪೀಸ್. ಇದರಲ್ಲಿ 3 ಕಲರ್ ಸೀರೆ. ಥರ್ಡ್ ಸ್ಯಾರಿ, ಇದು ತುಂಬ ಟ್ರೆಂಡಿಂಗಲ್ಲಿತ್ತು ಈ ಸೀರೆ. ತುಂಬ ಜನ ಹಾಕ್ಕೊಂಡಿರೋದು ನೋಡಿದ್ದೆ, ಅದಕ್ಕೆ ನೋಡೋಣ ನನಗೆ ಹೇಗೆ ಕಾಣಿಸುತ್ತೆ ಅಂತ ತರಿಸಿದ್ದೀನಿ. ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಅಂದರೆ ಗ್ರೀನಲ್ಲಿದೆ. ಇದಕ್ಕೆ ಬ್ಲೌಸ್ ಕೊಟ್ಟಿಲ್ಲ ಅವರು, ಅಂದರೆ ಕೊಟ್ಟಿದ್ದಾರೆ ಸೇಮ್ ಕಾಂಬಿನೇಷನಲ್ಲೇ. ಸೊ ಬಟ್ ಸೇಮ್ ಆಗಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಇಲ್ಲಿ ಗ್ರೀನ್ ಕುಚ್ ಕೊಟ್ಟಿದ್ದಾರೆ, ಆದರೆ ಇದಕ್ಕೆ ಗೋಲ್ಡನ್ ಬ್ಲೌಸ್ ಹಾಕ್ಕೊಂಡ್ರೆ ಸಕರಾಗಿ ಕಾಣುತ್ತೆ. ಐ ಥಿಂಕ್ ಸೊ. ಈ ಸೀರೆಗೆ ನಾನು ಈ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಬ್ಲೌಸ್ ಅಲ್ಲ, ಇದು ಟಾಪು. ನಾನು ಮೇಘಾಲಯದಲ್ಲಿ ಅರ್ಜೆಂಟಲ್ಲಿ ನಾನು ಒಂದು ಶಾಪಲ್ಲಿ ಬೈ ಮಾಡಿದ್ದು, ತುಂಬ ಇಷ್ಟ ಆಯಿತು. ಬ್ಲೌಸ್ ನಂಗೆ ಸ್ಟಿಚ್ಚಿಗೂ ಕೊಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇದು ವೆಸ್ಟ್ ಸೈಡಲ್ಲಿ ನಾನು ತೊಗೊಂಡಿದ್ದು ಈ ಬ್ಲೌಸ್. ಕಾಟನ್ ಮಟೀರಿಯಲ್, ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಕಾಟನ್ ಮಟೀರಿಯಲ್, ಒಂಥರ ಚಂದ. ಆ್ಯಂಡ್ ಇದಕ್ಕೆ ಪ್ರೈಸ್ 599 ರೂಪೀಸ್ ಓನ್ಲಿ. ಕ್ಯೂಟ್. ಇವಾಗ ಲಾಸ್ಟ್ ಸೀರೆ ಯಾವುದು ಅಂತ ನೋಡೋಣ. ಸೀರೆ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಆಯಿತು. ನಾನು ಶಾಪ್ ಮಾಡಬೇಕಾದ್ರೆ ಅವರು ಪಕ್ಕದಲ್ಲೇ ಕೂತ್ಕೊಂಡಿದ್ರು, ಹಾಗಾಗಿ ತರಿಸಿದ್ದೀನಿ. ಅವ್ರಿಗೆ ಇಷ್ಟ ಆಯಿತು ಈ ಸೀರೆ ಅಂತ. ಸಿಂಪಲ್ ಆಗಿದೆ, ಲೈಟ್ ಕಲರು. ಆ್ಯಂಡ್ ಅಜ್ಜಿಗಳಿಗೆ ಮಾತ್ರ ಅಲ್ಲ, ನಾವು ಹಾಕೋಬೋದು. ಸೊ ಅವರಿಗೆ ಇದು ಇಷ್ಟ ಆಯಿತು ಅಂತ ತರಿಸಿದ್ದೀನಿ. ಫುಲ್ ಅಫೋರ್ಡೆಬಲ್ ಪ್ರೈಸ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಹೇಗೆ ಮಟೀರಿಯಲ್ ಬಂದಿದೆ ಅಂದರೆ ಈ ಥರ ಇದೆ. ಕಾಟನ್, ಒಂಥರ ಮಿಕ್ಸ್ ಕಾಟನ್ ಮಟೀರಿಯಲ್. ಇದು ಬ್ಲೌಸ್. ಆ್ಯಂಡ್ ಕುಚ್ ನಾವೇ ಹಾಕ್ಸ್ಕೋಬೇಕು, ಅವರೇನು ಹಾಕ್ಸ್ಕೊಟ್ಟಿಲ್ಲ. ಸೊ ಇದನ್ನು ನಾನು ಹಾಕ್ಕೊಂಡು ನೋಡ್ತೀನಿ ಹೇಗೆ ಕಾಣುತ್ತೆ ಅಂತ, ಆಮೇಲೆ ನಿಮಗೆ ಹೇಳ್ತೀನಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ, ಮತ್ತೆ ಬೈಕೋಬೇಡಿ. ತರಿಸ್ಬಿಟ್ಟು ಇವಳು ಟ್ರಾನ್ಸ್ಪರೆಂಟ್ ಇದೆ ಆದ್ರೂ ರಿವ್ಯೂ ಈ ಥರ ಕೊಡ್ತಿದ್ದಾಳಲ್ಲಪ್ಪ ಅಂತ ಅಂದ್ಕೋಬೇಡಿ. ಇದು ಟ್ರಾನ್ಸ್ಪರೆಂಟೇ ಇರೋದಿದು. ನೋಡ್ಕೊಳ್ಳಿ. ಹೇಗಿದೆ, ಹೇಗೆ ಕಾಣ್ತಾ ಇದೆ? ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಿದೆ, ಯಾಕಂದರೆ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹಳೆ ಬ್ಲೌಸ್ ಇದೆಯಲ್ಲ ಅದಕ್ಕೆ ಮ್ಯಾಚ್ ಮಾಡಿಕೊಂಡೆ ನಾನು. ಸೊ ಇದಕ್ಕೆ ಸಿಲ್ವರ್ ಕಲರ್ ಬ್ಲೌಸ್ ಚೆನ್ನಾಗಿ ಕಾಣ್ತಿತ್ತು, ಅದಿಲ್ಲ, ಎಲ್ಲೋ ಹೋಗಿದೆ. ಅದಕ್ಕೋಸ್ಕರ ನಾನು ಇದನ್ನು ಮ್ಯಾಚ್ ಮಾಡಿಕೊಂಡೆ, ಸೆಟ್ ಆಗ್ತಾ ಇಲ್ಲ. ಬಟ್ ಆದರೂ ವೇರ್ ಮಾಡಿ ತೋರಿಸ್ಬೇಕಲ್ಲ, ನಿಮಗೆ ಗೊತ್ತಾಗುತ್ತೆ ಹೇಗೆ ಕಾಣುತ್ತೆ ಅಂತ. ನಾನು ಇವಾಗಲೇ ಹೇಳ್ತೀನಿ, ಇದು ಟ್ರಾನ್ಸ್ಪರೆಂಟ್ ಇದೆ ಸೀರೆ. ಸೊ ಎಸ್, ಈ ಥರ ಕಾಣಿಸುತ್ತೆ. ಹೆಂಗೋ ಹಂಗಂಗೆ ಉಡ್ಕೊಂಡಿದ್ದೀನಿ. ನಂಗೆ ಯಾರೂ ಹೆಲ್ಪ್ ಮಾಡೋಕ್ಕಿಲ್ಲ. ಸೊ ಸೀರೆ ಉಡ್ಸೋಕ್ಕೆ ಚೇತು ಅವ್ರ ಮನೇಲಿದ್ದಾಳೆ, ಅದಕ್ಕೆ ಈ ಥರ ಉಡ್ಕೊಂಡಿದ್ದೀನಿ, ನೆರಿಗೆ ಎಲ್ಲ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ರಿಗೂ ಹೆಲ್ಪ್ ಆಗಿರುತ್ತೆ, ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಯಾವ ಥರ ವಿಡಿಯೋ ಮಾಡಲಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.